ಏನಾಗಿತ್ತು ಇವಾಗ ಏನಾಗಿದೆ? ನನಗೆ ಫುಲ್ ಗ್ಯಾಸ್ಟ್ರಿಕ್ ಇತ್ತು, ತುಂಬ ಓವರ್ ಗ್ಯಾಸ್ಟ್ರಿಕ್ಕು. ಸುಮಾರು 15 ವರ್ಷದಿಂದ ಹೊಸ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗೇಬೇಕಿತ್ತು ನಾನು ಆ ಹಾಸ್ಪಿಟ್ಲಿಗೆ. ಇವಾಗ ಅದನ್ನು ಇದನ್ನು ನೋಡ್ತೊಟ್ಟಿಂದ ಸ್ವಲ್ಪ ನಾನೇ ಅಡ್ಮಿಂಟ್ ಏನು ಆಯ್ತೇ ಇಲ್ಲ, ನನಗೆ ನಾನೇ ಸ್ವಲ್ಪ ಕೊಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಕೊಂಡು ಒಂದು 30 ಭಾಗ ಕಡಿಮೆ ಆಗಿದೆ. ನಾನು ನನ್ನ ಮಗಳಿಗೆ, ನಮ್ಮ ಪಕ್ಕದ ಮನೇಲಿ ಯಾರಿಗೆ ನೆಗಡಿ ಕೆಮ್ಮಲು ಸ್ವಲ್ಪ ಲೂಸ್ ಮೊಸನ್ನು ಯಾವುದಿದಾದರೂ ಪಾಯಿಂಟ್ ಹಾಕ್ತೀನಿ, ಕಲರ್ ಹಾಕ್ತೀನಿ, ಅವ್ರಿಗೆಲ್ಲ ಪಕ್ಕ ವಾಸಿ ಆಗುತ್ತೆ. ಹೊಟ್ಟೆ ನೋವಿಗೆ, ಕೆಮ್ಮಲು ನೆಗಡಿಗೆ ಎಲ್ಲಕ್ಕೂ ಪಕ್ಕ ಟ್ರೀಟ್ಮೆಂಟ್. ಇದು ಹೇಗೆ ಗೊತ್ತಾಯ್ತು ನಿಮಗೆ ಕಲರ್ ಥೆರಪಿ ಈ ಥರ ಒಳ್ಳೆ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ನನಗೆ ಫೋನಲ್ಲೆಲ್ಲ ನೋಡ್ತಿದ್ಲಲ್ಲ, ಆವಾಗ ನಿಮ್ಮದು ನ್ಯೂಸ್ ಚಾನಲ್ ನೋಡ್ತಿದ್ನಲ್ಲ, ಅವಾಗೆಲ್ಲ ನೋಡ್ಕೊಂಡು ಬಣ್ಣಗಳ ಸಂಖ್ಯಾಶಾಸ್ತ್ರ ಅದನ್ನು ಬುಕ್ ಬಣ್ಣಗಳ ಅದು ತಗೊಂಡೆ. ಆಮೇಲೆ ಇವಾಗ ಒಂದು ಬುಕ್ ಸಂಖ್ಯಾಶಾಸ್ತ್ರ ಬುಕ್ ತಗೊಳಕ್ಕೆ ಬಂದೆ. ಅಲ್ಲೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಯ್ತದೆ. ಮನೆಯಲ್ಲೆಲ್ಲ ನಂಬರ್ ಗಂಡ ಹೆಂಡ್ತಿ ಜಗಳಕ್ಕೆ ಅದಕ್ಕೆ ಇದಕ್ಕೆ ಎಲ್ಲಕ್ಕೂ ಟ್ರೀಟ್ಮೆಂಟ್ ಇದಾಗ್ತಾಯಿದೆ, ನಂಬರ್ಗಳನ್ನೂ ಆಗ್ತಾಯಿದ್ದೀನಿ. ಸರಿ, ಪರವಾಗಿಲ್ಲ. ಗೊತ್ತಿರೋರಿಗೆಲ್ಲ ಕೊಡ್ತಾಯಿದ್ದೀನಿ, ಅವ್ರಿಗೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಯಾವ ಬಣ್ಣನ ಎಲ್ಲಿ ಹಚ್ಕೊಂಡ್ರಿ ನೀವು? ಇದು ಗ್ರೀನ್ ಕಲರು ಗ್ಯಾಸ್ಟ್ರಿಕ್ಗೆ, ಇಲ್ಲಿ ಸ್ಟಮಕ್ ಇನ್ಫೆಕ್ಷನ್ ಆದರೆ ಬ್ಲ್ಯಾಕು, ಇದಕ್ಕೆ ಸುಸ್ತಾದರೆ ಇಲ್ಲಿಗೆ ಡಾರ್ಕ್ ಬ್ಲೂ, ಇದೆಲ್ಲ ಇದು ಮಾಡಿ ನಿದ್ದೆ ಬರ್ದೇ ಇಲ್ಲಿಗೆ ಬ್ಲ್ಯಾಕ್ ಹಚ್ಕೊತಾ ಇದ್ದೀನಿ. ಟೆನ್ಷನ್ ಆದರೆ ಇದು ಇಲ್ಲಿಗೆ ಸ್ಕೈ ಬ್ಲೂ ಹಾಕ್ತಿದ್ದೀನಿ, ತಲೆನೋವಿಗೆ ಇಲ್ಲಿಗೆ ಪಿಂಕ್ ಹಾಕ್ತಾಯಿದ್ದೀನಿ, ಇದೆಲ್ಲ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಗಂಡನಿಗೂ ನೀವೇ ಟ್ರೀಟ್ ಮಾಡ್ತೀರಾ? ಇವ್ರಿಗೂ ನಂಬ್ತಾರೆ. ಫಸ್ಟ್ ಅವ್ರಿಗೆ ವಾಸಿಯಾಗಿದ್ದು ಮಂಡಿನೂ, ಆಮೇಲೆ ಅವ್ರು ನಂಬಿದ ಮೇಲೆ ಮನೆಯವರೆಲ್ಲ ನಂಬ್ಕೊಂಡ್ರು. ಗಂಡನ ಮಂಡಿ ನೋವಿಗೆ ಯಾವ ಬಣ್ಣ ಹಾಕಿದ್ರಿ? ಅವ್ರಿಗೆ ಸ್ಕೈ ಬ್ಲೂ, ಯೆಲ್ಲೋ ಕಲರು, ಆರೆಂಜು ಇದೆಲ್ಲ ಕಮ್ಮಿ ಆಗಿದೆ. ಅವ್ರು ನಂಬ್ಕೊಂಡಿದ್ದಾರೆ. ಅಂದರೆ ಕಲರ್ ಥೆರಪಿ ನಿಜಕ್ಕೂ ಕೂಡ ಯೂಸ್ಫುಲ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಯೂಸ್ ಆಗಿದೆ ಸರ್. ನಾನು ನಮ್ಮ ಮನೆಯವ್ರಿಗೆ ಟ್ರೀಟ್ ಮಾಡಿದಲ್ಲ, ಆಮೇಲೆ ಅವ್ರಿಗೆ ವಾಸಿ ಆಯ್ತಲ್ಲ, ಆಮೇಲೆ ನಂಬ್ಕೊಂಡು ಆಮೇಲೆ ನಮ್ಮ ಮನೇಲೆಲ್ಲ ಟ್ರೀಟ್ ಮಾಡಿದ್ದೀನಲ್ಲ, ಅವ್ರಿಗೆಲ್ಲ ರಿಸಲ್ಟ್ ಬರ್ತಾಯಿದೆ. ನನಗೆ ಸ್ವಲ್ಪ ಓವರ್ ಗ್ಯಾಸ್ಟ್ರಿಕ್ ಆಗ್ತದೆ, ಸ್ವಲ್ಪ ಕಡಿಮೆ ಅನ್ನಿಸ್ತಾ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಹಾಸ್ಪಿಟ್ಲಿಗಂತೂ ಇವಾಗ ಅಡ್ಮಿಂಟ್ ಆಯ್ತಾನೆ ಇಲ್ಲ. ಮೊದಲು ಹೋಗಿ ಅಡ್ಮಿಂಟ್ ಆಗ್ಬಿಡ್ತಿದೆ, ಒಂದು ವಾರ 15 ದಿವಸ ಅಡ್ಮಿಂಟ್ ಆಗಲೇಬೇಕಿತ್ತು. ಇವಾಗ ಏನು ಅಷ್ಟು ಕ್ರಾನಿಕ್ ಆದರೆ ಒಂದು ಕಲರ್ ಹಚ್ಕೊಂಡು ನಂಬರ್ ಹಾಕೊಂಡ್ಬಿಟ್ರೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, ಸಿಗುತ್ತೆ. ಆವಾಗಿಂದ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆಯ್ತಾಯಿಲ್ಲ, ಯಾವುದೇ ಹಾಸ್ಪಿಟ್ಲಿಲ್ಲ, ಯಾವುದೇ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ, ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಕಲರ್ ನ್ಯೂಮರಾಲಜಿನ ತೊಗೊಂಡೆ, ಕಲರ್ ಅದನ್ನು ತಗೊಂಡಿದ್ದೀನಿ. ಮೊದಲು ಕಲರ್ ಬುಕ್ ತಗೊಂಡೆ, ಈಗ ನ್ಯೂಮರಾಲಜಿ ಬುಕ್ ತಗೊಳಕ್ಕೆ ಬಂದಿದ್ದೆ. ನ್ಯೂಮರಾಲಜಿ ಬುಕ್ನಲ್ಲಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳಕ್ಕೆ ಪಿಂಕ್ ಇದಾಕತ್ತಿದೆ, ಪರ್ಪಲ್ 1 ಹಾಕತ್ತಿದೆ. ನನ್ನ ಮಗಳಿಗೆ 5 ಕೊಡ್ತಿದ್ದೆ ಪರ್ಪಲಲ್ಲಿ, ಯಂಗ್ ಬ್ರೈನ್ಗೆ, ಇಲ್ಲಿಗೆ ಉಂಗುರು ಬೆಟ್ಟಿಗೆ. ಅವಳು ಸ್ವಲ್ಪ ಪರವಾಗಿಲ್ಲ. ಗಂಡ ಹೆಂಡ್ತಿ ಜಗಳಾದರೆ ಯಾರೋ ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೇಳಿದ್ರಂತೆ, ಅವ್ರ ಮನೇಲಿ ಅವ್ರ ಅತ್ತೆ ಮಾತು ಕೇಳ್ತಿರ್ಲಿಲ್ವಂತೆ, ಪಾಪ ತುಂಬ ಇದು ಮಾಡ್ತಿರಂತೆ. ಹಾಸಿಗೆ ಅಡಿಕೆ ನಂಬರ್ 4 ಅಂತ ಬರೆದು ಹಾಕಕ್ಕೆ ಕೇಳಿದೆ. ಅವರು ಪರವಾಗಿಲ್ಲ, ಈಗ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ, ಮನೆಯಲ್ಲಿ ಸ್ವಲ್ಪ ಜಗಳ ಎಲ್ಲ ಕಮ್ಮಿ ಆಗಿದೆ, ಪರವಾಗಿಲ್ಲ ಸರ್ ಅಂತ ಹೇಳಿದ್ರೆ. ನನ್ನ ಮಕ್ಕಳು ಓದುತ್ತಾ ಇಲ್ಲ, ಸ್ವಲ್ಪ ಇದಾಗಿದೆ ಅಂತಂದ್ರಂತೆ, ಅದಕ್ಕೆ ಎಲ್ಲೋ ರೆಡ್ಡು ಎಲ್ಲ ಕೊಟ್ಟೆ, ಅದಕ್ಕೂ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ. ಹೌದು, ಬಂದೆ. ಅವಾಗಿಂದ ನಿಮ್ಮ ಚಾನಲ್ ನಾನು ನೋಡ್ತಾನೆ ಇದ್ದೀನಿ, ಅದನ್ನೇ ನೋಡ್ತಾ ಇದ್ದೀನಿ. ಟ್ರೈ ಮಾಡಿದೆ. ಆಮೇಲೆ ಕಲರ್ ಬುಕ್ ತಗೊಂಡೆ, ಇವಾಗ ಬಣ್ಣಗಳ ಸಂಖ್ಯಾಶಾಸ್ತ್ರ ತಗೊಳಕ್ಕೆ ಬಂದಿದ್ದೀನಿ.